ಚೆನ್ನಾಗಿದೆ, ಸೂಪರ್ ಆಗೈತೆ. ಎಲ್ಲ 100 ಸತಿ ನೋಡ್ಬೇಕು ಅನ್ಸುತ್ತೆ, 1000 ಸತಿ ನೋಡ್ಬೇಕು. ಥ್ರಿಲ್ಲರ್ ಮೂವಿ ಬ್ರೋ. ಒಂದೊಂದ್ ಸೀನ್ ಸರಿ, ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲಾ ಸೈಕ್ ಆಗೈತೆ. ಹೀರೋ ಸತ್ತಿದ್ದು, ಅವ್ನ ಫ್ರೆಂಡ್ ಸತ್ತಿದ್ದು, ವಿಲನ್ ಬಂದಿದ್ದು, ಹೀರೋಯಿನ್ ಅವ್ರನ್ನ ಲಾಸ್ಟ್ ಸಾಯಿಸಿದ್ದು, ಒಂದೊಂದ್ ಸೀನ್ ಗೊತ್ತುಂಟು. ಥ್ರಿಲ್ಲರ್ ಮೂವಿ ಎಲ್ಲ ನೋಡು, ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ ಬ್ರೋ. ಈ ಸಲ ಚೆನ್ನಾಗಿ ಬಂದವ್ರೆ, ಎಲ್ಲರಿಗಿಂತ ಈ ಮೂವಿ ಚೆನ್ನಾಗಿ ಬಂದೈತೆ. ರೇಟಿಂಗ್ 10/10 ಸರ್. ಈಗ ತಾನೇ ರಿಪ್ಪನ್ ಸ್ವಾಮಿ ಫಿಲಮ್ ನೋಡ್ಕೊಂಡ್ ಬಂದೆ. ಪ್ರತಿ ನಿಮಿಷ ಹೋಗಿದ್ದನ್ನು ಕೂಡ ನನಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಮೂವಿಗೆ ಏನಪ್ಪಾ ಇದು ರಿಪ್ಪನ್ ಸ್ವಾಮಿ ಅಂತ ಹೇಳಿ ಫಿಲಂ ನೇಮ್ ಇದೆ, ಹೆಂಗೆ ಏನು ಅಂತ ಅನ್ಕೊಂಡಿದ್ದೆ. ಆದ್ರೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು, ಆ ಮೂವಿಯಲ್ಲಿ ವಿಜಯ ರಾಘವೇಂದ್ರ ಅವ್ರ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಖರಾಬಾಗಿ ಮಾಡಿದ್ದಾರೆ. ಆ ಇಷ್ಟು ದಿನಗಳನ್ನು ನೋಡಿದ್ರಲ್ಲಿ ವಿಜಯ ರಾಘವೇಂದ್ರ ಅವ್ರನ್ನ ಈ ರೀತಿಯಾಗಿ ನಾವು ನೋಡ್ತೀವಿ ಅಂತ ಅನ್ಕೊಡಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಂಟರ್ವಲ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲದಲ್ಲೇ ಕಾಯ್ತಾ ಇರ್ತೀವಿ. ಅಂದ್ರೆ ಆ ಮೂವಿ ಮುಗಿಯೋದೇ ಗೊತ್ತಾಗಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ, ಕನ್ನಡ ಮೂವಿನ ಗೆಲ್ಸಿ ಅಂತ ಹೇಳಿ